ಮಾತಾಡ್ತಿದ್ದ ಹಾಗೆ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ 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 ಹಲೋ. ನಮಸ್ತೆ, ಯಾರಿದು? ಸಾವಿತ್ರಿ. ಸಾವಿತ್ರಿ ಅವರು ತಚ್ಚಣಿ ತಲಪಾಡಿ ಅಲ್ವಾ? ನಮ್ಮ ಮತ್ತೆ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ, ನೀವು ಹೇಗಿದ್ದೀರಾ? ಹಾ ಚೆನ್ನಾಗಿದೆ. ಓಕೆ, ಟೀ ಎಲ್ಲ ಕುಡಿದ್ರಾ? ಟೀ ಇಲ್ಲ, ಆಗ್ಬೇಕಷ್ಟೇ. ಇನ್ನೂ ಆಗ್ಬೇಕಷ್ಟೇ, 4 ಆಯ್ತು. ಲೇಟ್ ಟೀ ಕುಡಿಯೋದಾ? ಹಾ ಓಕೆ ಓಕೆ. ಇವ್ರೇ ಸಾವಿತ್ರಿ ಅವರೇ, ನಮ್ಮ ಕಾರ್ಯಕ್ರಮದ ವಿಷಯ ಇವತ್ತು ನಿಮ್ಗೆ ಗೊತ್ತಿರ್ಲೇಬೇಕು ಅಲ್ವಾ? ಹೌದು. ಓಕೆ. ಪ್ರಾಣಿಗಳು ಹೇಗೆ ಪಕ್ಷಿಗಳು ತಮ್ಮ ಗೂಡು ಹೇಗೆ ಕಟ್ತದೆ. ಹೌದು ಅಲ್ವಾ? ಅದ್ರ ಬಗ್ಗೆ ಮಾತಾಡ್ತೀರಾ, ಹಾಡು ಹಾಡ್ತೀರಾ? ಓಕೆ, ಗೂಡು ಅಂದ್ರೆ ನಾನ್ ಲೈಫ್ ಅಲ್ಲಿಗೆ ನೋಡಿದ ಗೂಡು ಕೆಲವು ಬಗ್ಗೆ ಹೇಳ್ತೇನೆ. ಹೇಳಿ. ನಾವು ಒಂದ್ಸಲ ಹ್ಮ್ ತಾಯಿ ಮನೆ ಈ ತೆಂಗಿನಕಾಯಿ ರಾಶಿ ಇರ್ತದಲ್ಲ, ಅದು ರಾಶಿ ಹಾಕಿರ್ತಾರೆ ಒಂದು ರೂಮ್ ಅಲ್ಲಿ. ಅದನ್ನ ನಾವು ತೆಗಿತಾ ಇರ್ತೇವೆ. ಅದನ್ನ ಎಣ್ಣೆ ಮಾಡ್ಲಿಕ್ಕೆ, ಅದನ್ನ ಗಾಣಕ್ಕೆ ಮಾಡ್ಲಿಕ್ಕೆ ಅಂತ ತೆಗಿತಿರುವಾಗ ಲಾಸ್ಟ್ ಎಂಡ್ ಅಲ್ಲಿ ಒಂದು ತೆಂಗಿನಕಾಯಿ ಇತ್ತು. ಇಡೀ ಫುಲ್ ತೆಂಗಿನಕಾಯಿ ಚಿಪ್ಪೆ ಎಲ್ಲ ಇದೆ. ಅದನ್ನ ಒಂದು ರೌಂಡ್ ಆಗಿ ಕೊರ್ದು ಅದನ್ನ ಚಂದ ಮಾಡಿ ಒಂದು ರೌಂಡ್ ಆಗಿ ಕೊರ್ದು ಅದ್ರೊಳಗೆ ಈ ಇಲಿ ಮರಿ ಇಟ್ಟಿತ್ತು. ಇಲಿ ಮರಿ ಇಟ್ಟಿತ್ತಂದ್ರೆ ಅದನ್ನ ರೌಂಡ್ ಕೊರ್ದು ಅದ್ರಲ್ಲಿ ಈ ಸೊಪ್ಪು ಎಲೆ ಉಂಟಲ್ಲ, ಹಸಿರಲ್ಲಿ ಅವತ್ತು ಬೆಳಿಗ್ಗೆ ಇಟ್ಟಾಗಿರ್ತದ. ನಾವೊಂದು ಮಧ್ಯಾಹ್ನ ಸಂಜೆ ಮಾಡುವಾಗ ಹಸಿ ಎಲೆ ಇತ್ತು. ಎಲೆ ಹಸಿ ಅದ್ರ ಮೇಲೆ ಪುಟ್ಟ ಪುಟ್ಟ ಮರಿ ಇತ್ತು. ಒಂದ್ಸಲ ನಾನು ನೋಡಿದ್ದೇನೆ. ಆಗ ನಾನು ಎನ್ಸಿದೆ, ಅದು ಆ ತಾಯಿ ಮರಿ. ಈಗ ನಾವು ಮನುಷ್ಯರಿಗೆ ಒಂದು ಹೆರಿಗೆ ಆಗುವಾಗ ಹೇಗಿರ್ತದೆ ಪರಿಸ್ಥಿತಿ, ಅವರಿಗೆ ಇರಲಿಕ್ಕೆ ಅದು ಹೋಗ್ಲಿಕ್ಕೆ ಗಾಡಿ ಬೇಕು, ಜನ ಬೇಕು, ಹಾಗೆ ಆ ಇಲಿ ತಾಯಿ ಇಲಿ ಆ ಸಂಕಟ ಇರ್ತದಲ್ಲ, ಆಗೋ ಸಂಕಟ ಇಟ್ಕೊಂಡು ಅದ್ರಲ್ಲಿ ಆ ಎಲೆ ಎಲ್ಲ ತಕೊಂಡ್ ಬಂದು ಅದನ್ನ ಹಾಸಿ ಅದನ್ನ ಮರಿ ಇರೋದು, ಅದೆಲ್ಲ ದೇವರದೇ ಒಂದು ಲೀಲೆ ತರ ಖಂಡಿತ ಅದನ್ನ ನೋಡಿ ಒಂಥರ. ಹೌದು ಹೌದು, ಖಂಡಿತ. ಮನುಷ್ಯರು ಅದ್ರ ಎದುರು, ಪ್ರಾಣಿ ಪಕ್ಷಿ ಜೀವಿಗಳ ಎದುರು ಕುಬ್ಜವೇ ಅಲ್ವಾ? ಹೌದು. ಅದು ಹೇಗೆ ಆ ಕಷ್ಟದಲ್ಲಿ ಹೋಗಿ ಅದನ್ನ ಎಲೆಯನ್ನ ತಕೊಂಡು ಬಂದು ಅದನ್ನ ಕೊರ್ದು, ಅಂದ್ರೆ ಕೊರಿದ ಒಂದು ಮುಂಚೆ ಸ್ಟಾರ್ಟ್ ಮಾಡಿರ್ಬೋದೇನೋ 1-2 ದಿನ. ಯಾಕೆಂದ್ರೆ ಇರ್ತದಲ್ಲ ಮೈಂಡ್ ಅಲ್ಲಿ, ಅದು ದೇವರೊಂದು ಕೊಟ್ಟಿರ್ತಾರೆ, ಮಗು ಆಗ್ತದೆ ಏನಾದ್ರು, ಅದ್ ಹಾಗೆ ಮಾಡಿರ್ಬೋದು ಮೊದ್ಲೇ. ಅದು ಎಲೆ ಮಾತ್ರ ಅವತ್ತೇ ತಂದಿಟ್ಟದು. ಮರಿ ಯಾವಾಗ ಇರ್ತದೆ ಅದಕ್ಕಿಂತ 1-2 ಅವರ್ಸ್ ಅಲ್ಲಿ ತಂದಿಟ್ಟು ಮರಿ ಇರ್ತದೆ, ಹಚ್ಚ ಹಸಿರಾಗಿ. ಅದೊಂದು ಪ್ರಕೃತಿದೊಂದು ದೇವರೊಂದು ವ್ಯವಸ್ಥೆ ಮಾಡಿರ್ತಾರೆ. ಹೇಗೆ ನೋಡಿ ನನ್ಗೆ ಆಶ್ಚರ್ಯ ಆಯ್ತು. ನಿಜವಾಗ್ಲು ಅದು ಪ್ರಕೃತಿದ್ದೇ, ಅಂದ್ರೆ ದೇವರು ಅದಕ್ಕೆ ಅಂತಲೇ ಒಂದು, ಅಂದ್ರೆ ಅದಕ್ಕೆ ಯಾರಿದ್ದೆ ಮೂಕ ಪ್ರಾಣಿ ಅಲ್ವಾ? ಮೂಕ ಪ್ರಾಣಿ ಪಕ್ಷಿ ಆಗ್ಲಿ ಯಾವ್ದು ಕೂಡ ಅಷ್ಟೇ ಅಲ್ವಾ? ಅದು ನೀವು ಕಣ್ಣಾರೆ ನೋಡಿರುವಂತದ್ದು. ನೋಡಿದ್ದು ನನ್ಗೆ ತುಂಬಾ ಮಾತ್ರ ನೋಡಿ ಒಂಥರ ಅವತ್ತು ಒಂಥರ ಜಿಮ್ ಆಯ್ತು. ದೇವರದ್ದು ಸೃಷ್ಟಿ ಹೇಗೆ ಹೌದು, ವ್ಯವಸ್ಥೆ ಮಾಡಿರ್ತಾರೆ ದೇವರು, ಖಂಡಿತ. ನಿಜವಾಗ್ಲು ಒಂದು ಬೆಕ್ಕು ಕೂಡ ಅಷ್ಟೇ, ಒಂದು ಮರಿ ಇಡುವ ಮುಂಚೆ ಒಂದೆಷ್ಟು ಜಾಗವನ್ನ ಹುಡುಕ್ತಾ ಇರ್ತದೆ. ಹೌದು, ನಿಜವಾಗ್ಲು. ನೋಡಿ ನಮ್ದ್ರಲ್ಲಿ ಸ್ಕ್ಯಾನಿಂಗ್ ಮಾಡ್ಬೇಕು, ಅದಕ್ಕೆ ಏನ್ ಗೊತ್ತಾಗಲ್ಲ, ಅದು ಹೇಗೆ ಮೈಂಡ್ ಎಲ್ಲ ಅದ್ರಲ್ಲಿ ಬರ್ತದೆ. ನಮ್ಗೆ ಮಗು ಟೈಮ್ ಆಯ್ತು, ಜಾಗ ಹುಡುಕ್ತದೆ, ಅದೆಲ್ಲ ನೋಡುವಾಗ ಎಲ್ಲ ದೇವ್ರದೇ ಇರ್ಲಿಲ್ಲ ಅಂತ. ಹೌದು ಹೌದು. ಮತ್ತೆ ಅದ್ರಲ್ಲಿ ಕೂಡ ಅಮ್ಮನ ಪಾತ್ರ ಬಹಳ ಅಲ್ವಾ? ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲ ಅಮ್ಮನ ಪಾತ್ರ ತುಂಬಾನೇ. ಮತ್ತೊಂದು ನಾನೊಂದು ಹೇಳ್ಬೇಕು ಅಂತಿದ್ದೇನೆ. ನಂದು ಆಕ್ಚುಲಿ ಒಂದು ನಾಯಿ ಮರಿ ನಮ್ ಮನೆ ಹತ್ರ ಒಂದ್ ಸ್ವಲ್ಪ ದೂರ ಇದೆ, 10 ನಿಮಿಷ ಹೋಗಿ ನಾಯಿ ಮರಿ ಇಟ್ಟಿತ್ತು. ನಮ್ ಮನೆಗೆ ಒಂದು ನಾಯಿ ಮರಿ ಬೇಕು ಅಂತ ತಂದದ್ದು. ಅದ್ರ ತಾಯಿ ಅದನ್ನ ಹುಡುಕೊಂಡು ನಮ್ಮ ಮನೆಗೆ ಬಂದು ಅದನ್ನ ನೋಡಿತ್ತು. ನಮ್ಮ ಮನೆಗೆ ತಂದಿದ್ದಾರೆ, ಅದಕ್ಕೆ ಮಗು ಇಲ್ಲಿದೆ ನಮ್ಮ ಮಗು ಅಂತ ನೋಡಿ ಅದು ಹೋಗಿದೆ. ಆಮೇಲೆ ಈ ಮಗುವಿಗೆ ನಾಯಿ ಮರಿಗೆ ನಾವು ತಿಂಡಿ ಎಲ್ಲ ಹಾಕ್ತಾ ಇದ್ವಿ, ಹಾಲು ಹಾಕ್ತಿ ಎಲ್ಲ ಹಾಕ್ತಿದ್ವಿ. ಆದ್ರೆ ತಾಯಿ ದಿನಕ್ಕೆ 2-3 ಸಲ ಬಂದು ನೋಡಿ ಅದಕ್ಕೆ, ನೀವು ನಂಬ್ಲಿಕ್ಕಿಲ್ಲ, ಹೇಳಿದ್ರು ಯಾರು ನಂಬುದಿಲ್ಲ. ತುಂಬಾ ಜನ ಹತ್ರ ಹೇಳಿದ್ದೇನೆ ಸ್ಟೋರಿ. ನಾಯಿ ಈಗ ಎಲ್ಲಿಂದೋ ಒಂದು ಇಷ್ಟು ಇದ್ರಲ್ಲಿ ಯಾರ ಈ ಪಾರ್ಸಲ್ ಎಲ್ಲ ತಂದಿತ್ತು, ಅನ್ನ ಒಂದ್ಸಲ ಪಾರ್ಸಲ್ ತಂದಿತ್ತು. ಮತ್ತೆ ಬಿಸ್ಕಿಟ್ ಎಲ್ಲಿಂದ ದೇವರಿಗೆ ಗೊತ್ತು ಎಲ್ಲಿಂದ ತಕೊಂಡ್ ಬರ್ತದೆ. ಬಿಸ್ಕಿಟ್ ತಂದಿದೆ. ಮತ್ತೊಂದ್ಸಲ ಕೋರ್ ರೊಟ್ಟಿ ಅದನ್ನ ತಕೊಂಡ್ ಬಂದಿದೆ ಇದ್ರಲ್ಲಿ ಕವರ್ ಅಲ್ಲಿ. ತನ್ನ ಹಸಿವೆಯನ್ನ ಅದು ಕಟ್ಟಿಕೊಂಡು ಮರಿಗಳಿಗೋಸ್ಕರ ತರ್ತಾ ಇರ್ತವೆ. ಎಲ್ಲಿಂದ ಹುಡುಕಿ ತರ್ತದೆ ಅಂತ ಇಲ್ಲ. ಮತ್ತೆ ಒಂದ್ಸಲ ಏನೋ ಬಿರಿಯಾನಿದು ಪ್ಯಾಕೆಟ್ ತಂದು ಮಗನಿಗೆ ತಂದು ಕೊಡುದು, ನಮ್ಮ ಮನೆಗೆ ಬಂದು ತಂದು ಕೊಡುದು, ಮಗನನ್ನು ನೋಡ್ಕೊಳ್ಳುದು. ಎಂತ ಒಂದು ಬುದ್ಧಿಜೀವಿಗಳು.
ಅದನ್ನ ನೋಡಿ ನನ್ನ ಮಕ್ಕಳು ಹೇಳ್ತಾರೆ, ನೋಡಿ ಅಮ್ಮ ನೀವು ತಂದು ಕೊಡುದು ಅಷ್ಟು ತಂದು ಕೊಡ್ತದೆ ನಾಯಿ. ತಾಯಿ ಮರಿಗೆ ತಂದು ಕೊಡುದು ಅದು ಎಲ್ಲೋ ಇರ್ತದೆ. ಇದು ಅದ್ರ ಮಗುನ್ ನಮ್ಮನೇಲಿದೆ ಅಂತ ಗೊತ್ತು, ಅದಕ್ಕೋಸ್ಕರ ಅದು ಯಾರ್ಯಾರ ಮನೆಯಿಂದ ಹೇಗೆ ಕತ್ಕೊಂಡ್ ತರ್ತದೆ ದೇವರಿಗೆ ಗೊತ್ತು. ಏನೆಲ್ಲ ತಂದು ಬಂದು ಮಗನಿಗೆ ಕೊಡುದು. ಹಾಗೆ ಅದೆಲ್ಲ ನಾವು ನೋಡಿದ್ದೇವೆ. ನಮ್ಗೆ ಅದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾಯಿಗಳು ಅಷ್ಟು ಮಕ್ಕಳನ್ನ ಅಷ್ಟಿದೆ. ಅದಂದ್ರೆ ದೊಡ್ಡ ಮರಿಗಳು ದೊಡ್ಡ ಆಗುವ ತನಕ ಕಣ್ಣಲ್ಲಿ ಕಣ್ಣಿಟ್ಟು ಜವಾಬ್ದಾರಿಯುತವಾಗಿ ನೋಡ್ತದೆ, ಮತ್ತೆ ಬಿಟ್ಟು ಬಿಡ್ತವೆ. ನಾವು ಅನ್ನ ಹಾಕ್ತೇವೆ ಅಂತ ಗೊತ್ತು, ಆದ್ರೂ ತಾಯಿಗೆ ಒಂದು ಕಾಳಜಿ. ಅದಕ್ಕೆ ಅನ್ನ ಹಾಕಿದಾರಾ ಇಲ್ವಾ, ಹೊಟ್ಟೆಗೆ ಕೊಟ್ಟಿದಾರಾ ಇಲ್ವಾ, ಅದಕ್ಕೆ ಹುಡುಕಿ ಎಲ್ಲೆಲ್ಲಿಂದ ಯಾರ್ಯಾರು ಇಟ್ಟ ಇದನ್ನ ತಕೊಂಡು ಬಂದು ಮಗನಿಗೆ ತಂದು ಕೊಡ್ತಿತ್ತು. ಹೌದು, ಅದು ಪ್ರತಿಯೊಂದು ಪ್ರಾಣಿಗಳು ಕೂಡ ಅದೇ ತರ ಮಾಡ್ತಾ ಇರ್ತವೆ. ಅದು ಒಂದೊಂದು ಪ್ರಾಣಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಬೆಕ್ಕು ಕೂಡ ಅಷ್ಟೇ, ಬೇಕು ಅಷ್ಟೇ. ನೀನು ಎಲ್ಲಿದ್ರೆ ತರಿಸ್ತೇನೆ ತಕೊಂಡ್ ಬರ್ತದೆ ಮಗುವಿಗೋಸ್ಕರ ಅಂತ ತಕೊಂಡ್ ಬರ್ತದೆ. ಅದೇ ಈ ಪ್ರಾಣಿ ಮನುಷ್ಯರು ಏನೂ ಅಲ್ಲ. ಹೌದು. ನೀವು ಇರುವೆಯನ್ನು ನೋಡಿದ್ದೀರಲ್ವಾ? ಇರುವೆ ಒಂದು ಮಳೆಗಾಲದಲ್ಲಿ ಅದರ ಮನೆಯನ್ನು ತಯಾರು ಮಾಡಿ ಆಹಾರವನ್ನೆಲ್ಲ ಸಂಗ್ರಹಣೆ ಮಾಡುದು, ಅದೊಂದು ಯಾವ ರೀತಿ ಮತ್ತೆ ತಕೊಂಡು ಹೋಗ್ತದೆ ಏನಾದ್ರೂ ಅದ್ರ ಮೊಟ್ಟೆಯನ್ನು ಹೊತ್ಕೊಂಡು ಹೋಗ್ತದೆ ಎಲ್ಲ ಸಹ. ಹೌದು, ಮತ್ತೆ ಅದೇ ಸಂಗ್ರಹಣೆ ಮಾಡುದು ಆಹಾರವನ್ನು. ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ, ಅದಕ್ಕೆ ತನ್ನ ಗೂಡಲ್ಲಿ ಅದೊಂದು ಪ್ರತಿಯೊಂದು ನಾವು ಈಗಿನ ಮಕ್ಕಳಿಗೆ ಅದೆಲ್ಲ ಗಮನಿಸುವಂತಹದ್ದಿಲ್ಲ ಅಲ್ವಾ? ಅದೆಲ್ಲ ನಾವು ಇವಾಗ ಮಕ್ಕಳಿಗೆ ಅದೆಲ್ಲ ತೋರಿಸ್ಬೇಕಾಗ ಕರುಣೆ ಎಲ್ಲವೂ ಬರ್ತದೆ ಅಲ್ವಾ? ಅದೇ ಹಾಗೆ ಪಕ್ಷಿ ಎಲ್ಲಿಯಾದ್ರೂ ಗೂಡು ಕಟ್ಟಿದ್ದು ನೋಡಿದ್ದೀರಾ? ಪಕ್ಷಿ ಅದು ಮರದ್ದು. ಅದ್ರಲ್ಲಿ ಇದು ಮರಕುಟಿಗ, ಅದು ಕೂಡ ಅಷ್ಟೇ ಅಲ್ವಾ? ಎಂತ ಅದ್ರ ಕೊಕ್ಕಿಂದ ಯಾವ ರೀತಿ ಅದೊಂದು ಮರವನ್ನು ಇದ್ ಮಾಡ್ತದೆ, ಕೊರೀತದೆ. ಅದೊಂದು ವಿಚಿತ್ರವೇ ಅಲ್ವಾ? ಮರವನ್ನು ಹೌದು, ಆ ಕೊಕ್ಕಿನಿಂದ ಇದು ಮಾಡಿ ಆಹಾರವನ್ನು ಹುಡುಕುದೇ ಅದು ಅದ್ರಲ್ಲಿ ಅಲ್ವಾ? ಅದೇ ರೀತಿ ಗೂಡಿ ಕಟ್ತದೆ. ಅದು ಕಟ್ಟುದು ಎಷ್ಟು ಚಂದ ಕಟ್ತದೆ. ಹೌದು, ಗುಬ್ಬಚ್ಚಿ ಗೂಡು ನೋಡಿದ್ದೇನೆ, ಅಲ್ಲಿ ಇತ್ತು ಮೊದ್ಲು, ಇವಾಗ ಇಲ್ಲ, ಕಟ್ತಾ ಇತ್ತು. ತೆಂಗಿನ ನಾರಿದ ಲೇಯರ್ಸ್ ಇರ್ತದೆ, ಎರಡು ಬಾಗಿಲು ಆ ತರ ಎಲ್ಲ ಇರ್ತದೆ. ಹೌದು ಹೌದು, ತುಂಬಾ ಚಂದ ಇರ್ತದೆ. ಹೌದು, ಅದೇ ಅದು ಅದ್ರದ್ದೊಂದು ಯಾವ ರೀತಿಯ ಪರಿಶ್ರಮ ಇರ್ತದಲ್ವಾ? ಹೌದು, ನೋಡ್ಲಿಕ್ಕೆ ಅಂದ್ರೆ ವಿಚಿತ್ರ ಅನಿಸ್ತದೆ. ಹೌದು. ಮತ್ತೆ ಅದು ಕಿಟಕಿಲೆಲ್ಲ ಮಣ್ಣಿದು ಕಡಜ. ಅಯ್ಯೋ, ಅದು ಹೌದು, ಅದು ಹುಳ, ಅದ್ರ ಮರಿ ಹುಳದಾಗೆ ಇರ್ತದೆ ಫಸ್ಟಿಗೆ. ಅದನ್ನೊಂದು ಎಷ್ಟು ಜಾಗರೂಕತೆಯಿಂದ ಗೂಡೊಳಗೆ ಇರ್ತದಲ್ವಾ? ಆಮೇಲೆ ಗೂಡು ಕಟ್ಟುವಾಗ ಹಸಿ ಮಣ್ಣನ್ನ ಹಸಿ ಮಣ್ಣನ್ನ ಅಂಟು ತರ ಮಾಡಿ ಕಟ್ತದೆ. ಅದು ಈ ತರ ಮಣ್ಣಲ್ಲ, ಅದು ಎಲ್ಲಿ ಸಿಗ್ತದೆ ಗೊತ್ತಿಲ್ಲ, ಎಷ್ಟೋ ದೂರದಿಂದ ಪಾಪ ತಂದು. ಆದ್ರೆ ಒಳ್ಳೆ ಮಣ್ಣು. ಹೌದು, ಅದು ಇದ್ರೆ ಅದರಲ್ಲಿ ಲಕ್ಷ್ಮಿ ವಾಸ ಆಗಿರ್ತಾಳೆ ಅಂತೆ. ಆದ್ರೆ ಅದನ್ನು ಕೂಡ ಮನುಷ್ಯರು ತೆಗ್ದು ಬಿಸಾಡ್ತಾರಲ್ಲ. ಅಷ್ಟು ಕಷ್ಟಪಟ್ಟಂತಹ ಆ ಗೂಡನ್ನು ಮನುಷ್ಯರು ಕೂಡ ತೆಗ್ದು ಬಿಸಾಡ್ತಾರೆ. ಅದನ್ನು ಆಳವಾಗಿ ನೋಡಿದ್ರೆ ಮಾತ್ರ ಯಾರು ಬಿಸಾಡ್ಲಿಕ್ಕಿಲ್ಲ, ಅಷ್ಟು ಕಷ್ಟಪಡ್ತದೆ ಅದು. ಹೌದು, ಅಷ್ಟು ಚಿಕ್ಕ ಇದು ಸ್ವಲ್ಪ ಮಣ್ಣು ತಂದು. ಹೌದು, ಅಷ್ಟೇ ಗಟ್ಟಿಯಾಗಿರ್ತದೆ. ಹೌದು, ಗಟ್ಟಿಯಾಗಿರ್ತದೆ. ಹಾಗೆ ಇವತ್ತು ನಿಮ್ಗೆ ಕಚ್ಚಿದ್ರೆ ಮಾತ್ರ ತುಂಬಾ ನೋವು. ಅದು ಮಾತ್ರ ಅನ್ಯಾಯ ಮಾಡಿದ ಕೂಡಲೇ ಅದು ಕಚ್ಚುತ್ತದೆ, ತನ್ನ ಮರಿಗಳಿಗೆ ಕಚ್ಚುತ್ತದೆ. ಅದು ಪಾಪ ಮಣ್ಣನ್ನು ತಂದು ಕೂಡ್ಲೆ ಗೂಡಿಗೆ ಹಾಕುದಿಲ್ಲ, ಗೂಡನ್ನು ತಯಾರು ಮಾಡುದಲ್ಲ, ಆಚೆಚೆ ನೋಡ್ತದೆ ಪಾಪ, ಯಾರಾದ್ರೂ ನೋಡ್ತಾರ, ಯಾರಾದ್ರೂ ಇದ್ದಾರ ಅಂತ. ಅಷ್ಟು ಕಷ್ಟ ಪಡ್ತದೆ ಅದು. ಹೆಚ್ಚಾಗಿ ರಾತ್ರಿಯೇ ಮಾಡ್ತದೆ ಏನು ಅಲ್ವಾ? ಮನುಷ್ಯರು ಎಲ್ಲ ಮಲಗಿರ್ತಾರಲ್ಲ, ಹಾಗಾಗಿ. ಸಾವಿತ್ರಿ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇಲಿಯ ಗೂಡಾಗಿರಬಹುದು, ನಾಯಿ ಮರಿ, ಅದೇ ರೀತಿ ಈ ಒಂದು ಪಕ್ಷಿಯ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸಾವಿತ್ರಿ ಅವರೇ. ಅದೇ ರೀತಿ ಹೀಗೆ ಕಾಲ್ ಮಾಡ್ತಾ ಇರಿ ನಮ್ಮ ಕಾರ್ಯಕ್ರಮದಲ್ಲಿ, ಪ್ರತಿ ಒಂದ್ಸಲ ಕೂಡ ನೀವು ಪಾಲ್ಗೊಳ್ಳಿ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಓಕೆ.